ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಇವತ್ತೊಂದು ಡಿಫ್ರೆಂಟ್ ಆಗಿರೋ ವಿಡಿಯೋ. ನಾನು ನನ್ನ ಅತ್ತೆ ಮನೆಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಹಾಗಾಗಿ ನನ್ನ ಅತ್ತೆ ಮನೆ ಅಂದರೆ ನನ್ನ ಯಜಮಾನರ ತಮ್ಮನ ಮನೆ, ನನ್ನ ಓರ್ಗಿತ್ತಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ನಿನ್ನೆ ಹೋಳಿ ಹುಣ್ಣಿಮೆ ಇತ್ತಲ್ಲ, ನಿನ್ನೆ ಅವರು ಇಟ್ಕೊಂಡಿದ್ರು ಪ್ರೋಗ್ರಾಮ್ನ. ನಮ್ಮನೆ ಎಲ್ಲರೂ ಪ್ರತಿ ವರ್ಷವೂ ಎಲ್ಲರ ಮನೆಯಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತೀವಿ. ಮನೆ ಕಟ್ಟಿದ ವರ್ಷ ಇರುತ್ತಲ್ವ, ಆವಾಗ ಆ ಡೇಟಲ್ಲಿ ನೋಡ್ಕೊಂಡು ಮಾಡ್ತೀವಿ ನಾವು. ಅವರು ನಿನ್ನೆ ಇಟ್ಕೊಂಡಿದ್ರಿಂದ ಅಲ್ಲಿ ಹೋಗಿದ್ದೆ, ಅಟೆಂಡ್ ಮಾಡಿದ್ದೆ. ಅದಕ್ಕೆ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸತ್ಯನಾರಾಯಣ ಸ್ವಾಮಿ ಪೂಜೆದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೊಸಲಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಮತ್ತು ಇನ್ನೊಂದೇನು ಅಂತಂದರೆ, ನಮ್ಮ ಮನೆ ಲಾಸ್ಟ್ ಇಯರ್ ಮಾಡಿದ್ದ ಸತ್ಯನಾರಾಯಣ ಸ್ವಾಮಿ ಪೂಜೆದು ನಾನು ಪೋಸ್ಟ್ ಮಾಡಿದ್ದೆ ಆ ಫೋಟೋನ. ಇಲ್ಲಿ ನೋಡಿ, ದೇವ್ರ ಮನೆ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಮತ್ತು ಇನ್ನೊಂದೇನೆಂದರೆ, ನಾನು ಹೋಗಿದ್ದು ಲಾಯರ್ ಆದ್ರೂ ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ನ ತೋರಿಸ್ತಾರೆ. ದೇವ್ರನ್ನ ಅಲಂಕಾರ ಮಾಡೋದಿರ್ಬೋದು, ಪೂಜೆ ಮಾಡೋದಿರ್ಬೋದು. ಅವರು ವರ್ಕಿಂಗ್ ಇದ್ರು, ಬೆಳಗ್ಗೆ ಕೋರ್ಟ್ಗೆ ಹೋಗಿ ಸಂಜೆ ಬರೋದಿದ್ರು. ಇಬ್ಬರು ಗಂಡ ಹೆಂಡತಿ ಲಾಯರ್ಸ್ ಅವರು. ಆದರೂ ಈ ಥರದ್ರಲ್ಲೆಲ್ಲ ತುಂಬ ಆಸಕ್ತಿ ತೋರಿಸ್ತಾರೆ. ಮತ್ತು ನಮ್ಮನೆ ನಾನು ಬೇಗ ಬಂದು ತುಂಬ ಅವರೇ ಎಲ್ಲ ನಿಂತು ಓಡಾಡಿ ಎಲ್ಲನೂ ಮಾಡ್ತಾರೆ. ಮತ್ತು ಹೇಗೆ ಎಲ್ಲ ಮಾಡಬೇಕು ಅಂತ ನನಗೂ ಕೂಡ, ಚಿಕ್ಕವರಾದರೂ ನನಗೂ ತುಂಬ ಹೇಳ್ಕೊಡ್ತಾರೆ ಅವರು. ನಾವು ಹಾಗೇನೆ ಚಿಕ್ಕವರು ದೊಡ್ಡವರು ಅಂತ ನೋಡಲ್ಲ. ಕಲಿಯೋದಿದ್ರೆ ಎಲ್ಲರ ಹತ್ರನೂ ಕಲಿಯೋ ವಿಚಾರಗಳಿದ್ದಾಗ ಅದು ಯಾರಾದರೂ ಆಗಿರ್ಬೋದಲ್ವ. ಹಾಗೆ ಇಲ್ಲಿ ನೋಡಿ, ಇದೆಲ್ಲ ಅವ್ರಿಗೆ ತುಂಬ ಅಲಂಕಾರ ಮಾಡೋದು ದೇವ್ರಿಗೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ಥರದೆಲ್ಲ ಮಾಡ್ತಿರ್ತಾರೆ. ಮತ್ತು ಈ ಹೂವೆಲ್ಲ ಅವರೇ ಹೋಗಿ ಖುದ್ದಾಗಿ ಮಾರ್ಕೆಟಲ್ಲಿ ತರ್ತಾರೆ ಬೆಂಗಳೂರಲ್ಲಿ, KR ಮಾರ್ಕೆಟಲ್ಲಿ. ಮತ್ತು ನಾರಾಯಣ ಮತ್ತು ಲಕ್ಷ್ಮಿನ ಒಟ್ಟಿಗೆ ಕೂರಿಸಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ಈ ಥರ ಕೂರಿಸ್ತಾರೆ. ನಿಮಗೆ ಗೊತ್ತಿರ್ಬೋದು, ನಾವು ಲಾಸ್ಟ್ ಇಯರ್ ನಮ್ಮ ಮನೆಯಲ್ಲಿ ಇದೇ ಥರ ಕೂರಿಸಿದ್ವಿ. ಈ ವರ್ಷವೂ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ. ಅದರ ವಿಡಿಯೋಸ್ಗಳೆಲ್ಲ ನಾನು ಮಾಡ್ತೀನಿ. ನಾವು ಪ್ರತಿ ಆಷಾಢ ಮಾಸದಲ್ಲಿ ಇಟ್ಕೊಳ್ತೀವಿ, ಸ್ವಲ್ಪ ಲೇಟಾಗಿ ಮಾಡ್ತೀವಿ ನಾವು. ಹಾಗಾಗಿ ಇಲ್ಲಿ ನೋಡಿ, ಇದೆಲ್ಲ ಅವರೇ ಹೋಗಿ ಹೂವೆಲ್ಲ ತಂದು ಅವರೇ ಮುಂದೆ ನಿಂತು ಇದೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಬೇರೆಯವ್ರ ಕೈಲಿ ತರಿಸಲ್ಲ ಅವರು. ಇಲ್ಲಿ ನೋಡಿ, ಮೋದಕ ಮತ್ತು ಸಜ್ಜಿಗೆ ಮತ್ತು ಪ್ರಸಾದ ಎಲ್ಲ ಇತ್ತು. ಮತ್ತು ಒಂದು ಚೇಂಜಸ್ಸು ಇರುತ್ತೆ. ಬೆಳಗ್ಗೆ ಹೋಗಿ ಸಂಜೆ ಬಂದ್ವಿ ನಾವು. ಇಲ್ಲಿ ನೋಡಿ. ಮತ್ತು ಇನ್ನೊಂದೇನು ಮುಖ್ಯವಾಗಿ ಅಂತಂದರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಕ್ಕಿಂತ ಮುಂಚೆ 1 ತಿಂಗಳು ಮುಂಚೆನೇ ನಾವು ಕ್ಲೀನಿಂಗ್ ಶುರು ಮಾಡ್ತೀವಿ ಮನೇನ. ಪ್ರತಿಯೊಂದೂ ಎಲ್ಲ ಕ್ಲೀನ್ ಮಾಡಿಕೊಂಡು ಅಚ್ಚುಕಟ್ಟು ಮಾಡಿಕೊಂಡು, ಅಂದರೆ ಒಂದು ಹಬ್ಬ ಥರನೇ ಆಗೋಗುತ್ತೆ ನಮ್ಮ ಮನೆಗಳಲ್ಲಿ. ಟ್ಯಾಂಕಿಂದ ಹಿಡ್ದು ಎಲ್ಲ ಪ್ರತಿಯೊಂದೂ ಕ್ಲೀನ್ ಮಾಡಿ, ಮೇಲ್ಗಡೆ ಸಿಂಟೆಕ್ಸ್ ಮತ್ತು ಕೆಳಗಡೆ ಇರುತ್ತಲ್ಲ ಎಲ್ಲ ಸಂಪ್, ಅದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಮತ್ತು ಇಲ್ಲಿ ನೋಡಿ, ಇದು ದೇವರ ಮನೆ. ಅವ್ರ ಮನೆ ದೇವ್ರ ಮನೆ ಈ ಥರ ಕಟ್ಟಿದ್ದಾರೆ, ಮಂಟಪ ಥರ. ಹಾಗಾಗಿ ಇದೊಂದು ಪ್ರದಕ್ಷಿಣೆ ಹಾಕೊಂಡು ಮಾಡಿದ್ದಾರೆ. ಮತ್ತೆ ಸುತ್ತಲೂ ನಿಮಗೆ ದೇವ್ರು ಕಾಣಿಸುತ್ತೆ, ಗ್ಲಾಸ್ ಹಾಕಿದ್ದಾರೆ ಸುತ್ತ. ಮತ್ತೆ ಮುಂದೆಲ್ಲ ಟೀ ಕೊಟ್ಟು ಕಾರ್ವಿಂಗ್ ಮಾಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ದೇವ್ರ ಮನೆಗೆ ಅಲಂಕಾರ ಮಾಡಿದಾಗ ಒಂಥರ ಮನೆಯಲ್ಲಿ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಯಾವಾಗಲೂ ಅಷ್ಟೇ, ನನಗೂ ಅದೇ ಫೀಲ್ ಆಗಿರುತ್ತೆ. ನಮ್ಮ ಮನೆಯಲ್ಲೂ ಯಾವಾಗಲೂ ಅಲಂಕಾರ ಮಾಡ್ತಾ ನಾವು ಹಾಲಲ್ಲಿ ಒಂದು ಖುಷಿ, ಆನಂದ ಬೇರೆ ಇರುತ್ತೆ. ಮನಸ್ಸಿಗೆ ಒಂಥರ ತೃಪ್ತಿ ಅನಿಸ್ತಾ ಇರುತ್ತೆ. ಹಾಗಾಗಿ ನನಗೂ ಅಷ್ಟೇ ದೇವ್ರ ಮನೆನ ಅಲಂಕಾರ ಮಾಡೋದು, ಹೂವನ್ನ ಬಗೆ ಹೂವಲ್ಲಿ ದೇವ್ರನ್ನ ಅಲಂಕರಿಸೋದು, ಇವೆಲ್ಲ ತುಂಬ ಖುಷಿಯಾಗೋ ವಿಚಾರ. ಹಾಗಾಗಿ ಈ ಥರದನ್ನ ಸ್ವಲ್ಪ ಇಷ್ಟಪಡ್ತೀನಿ. ನೋಡಿ, ಇದು ಈ ಥರ ಇದೆ. ಮತ್ತು ನಮ್ಮನೆ ಗಾರ್ಡನಿಂಗ್ ಕೆಲಸ 3 ದಿನದಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಹಾಗಾಗಿ ಗಾರ್ಡನಿಂಗ್ ವಿಡಿಯೋ ಹಾಕ್ತಾ ಇಲ್ಲ, ತುಂಬ ಸಮಯ ತಗೊಳ್ತಾ ಇದೆ. ಪಾಟಿಂಗ್ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಕಂಟಿನ್ಯೂಸ್ ವಿಡಿಯೋ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಹೇಗೆ. ಬೆಳಗ್ಗೆನೆ ಗ್ರಹಣ ಅಂದ್ಬಿಟ್ಟು, ಅವತ್ತು ಹೋಳಿ ಹುಣ್ಣಿಮೆ ಅಂತ ಗ್ರಹಣ ಅಂತ ಬೆಳಗ್ಗೆನೆ
ಪೂಜೆನ ಮುಗಿಸಿದ್ರು ಅವರು. ಮುಗಿಸಿ ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲೇ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿದಿತ್ತು. ಅಲಂಕಾರ ಹೇಗೆ ಅಂತ ಅಂದರೆ ಹೂವನ್ನ ನಾವು ತರೋದ್ರ ಮೇಲೆ ಹೋಗುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಕಾಂಬಿನೇಷನಲ್ಲಿ ದಿಂಡುಗಳನ್ನ ಮಾಡಿರ್ತಾರೆ ಬೆಂಗಳೂರಲ್ಲಿ. ಅದನ್ನು ನಾವು ಹೇಗೆ ನಮ್ಗೆ ಅಲಂಕಾರ ಬೇಕು ಆ ರೀತಿ ನಾವು ಇದನ್ನು ತರ್ಬೋದು. ತಂದು ಕೊಟ್ಟರೆ ನಾವು ಒಂದು ಸ್ವಲ್ಪ ಅವ್ರಿಗೆ ಹೇಳಿದ್ರೆ ಪುರೋಹಿತರಿಗೆ ಅವ್ರು ಮಾಡಿಕೊಡ್ತಾರೆ ಈ ಥರ ಅಲಂಕಾರಗಳನ್ನ. ಲಾಸ್ಟ್ ಇಯರ್ ನಮ್ಮನೆ ಮಾಡುವಾಗಲೂ ಅಲಂಕಾರ ತುಂಬ ಖುಷಿಯಾಗಿತ್ತು. ಆ ಫೋಟೋಸ್ ಎಲ್ಲ ಇದೆ. ಮತ್ತು ಈ ಸರಿನೂ ಬೇರೆ ಥರ ಥೀಮ್ ಇಟ್ಕೊಂಡು ಮಾಡಿಸ್ಬೇಕಂತ ಅಂದ್ಕೊಳ್ತಾ ಇದ್ದೀವಿ. ಆ ವಿಡಿಯೋಗಳೆಲ್ಲ ನಾನು ಹಾಕ್ತೀನಿ ಖಂಡಿತ ಮಾಡಿದಾಗ ಅಂತ. ನೋಡಿ ಇದೆಲ್ಲ ಕಳಶಗಳನ್ನ ಇಟ್ಟಿದ್ದಾರೆ, ಸುಮಾರು ಥರ ಕಳಶಗಳಿದೆ. ಮತ್ತು ಇಲ್ಲಿ ನೋಡಿ ಮುಂದೆ ಜಯ ವಿಜಯರು ಅಂತ ಹೇಳ್ತಾರಲ್ಲ ಆ ಥರ ವಿಗ್ರಹಗಳೆಲ್ಲ ತರ್ತಾರೆ ಕೆಲವರು ಪುರೋಹಿತರುಗಳು. ಈ ಥರ ಒಂದೊಂದು ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದು ಅವಾಗವಾಗ ಚೇಂಜಸ್ ಸಿಗುತ್ತೆ ನಮಗೂ. ಮನಸ್ಸಿಗೆ ಮನೇಲೇ ಇರ್ತೀವಿ ಯಾವಾಗಲೂ. ಇಲ್ಲಿ ನೋಡಿ ಮೇಲ್ಗಡೆ ಒಂದು ಇದು ಮಾಡಿದ್ದಾರೆ, ಮತ್ತು ರಂಗೋಲಿ ಎಲ್ಲ ಹಾಕಿದ್ದಾರೆ. ಮತ್ತು ಒಂದು ಸ್ವಲ್ಪ ಅವರು ಗಿಡಗಳನ್ನ ಇಟ್ಕೊಂಡಿದ್ದಾರೆ. ಅವರು ವರ್ಕಿಂಗ್ ಇರೋದ್ರಿಂದ, ಲಾಯರ್ ಇರೋದ್ರಿಂದ ಅವ್ರಿಗೆ ಕಷ್ಟ. ಇಲ್ಲಿ ನೋಡಿ ನಮ್ಮನೆ ಗಾರ್ಡನ್ ಕ್ಲೀನಿಂಗ್ ನಡೀತಾ ಇದೆ. ನಾಳೆಯಿಂದ ಗಾರ್ಡನಿಂಗ್ ವಿಡಿಯೋಗಳು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.